ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಇವತ್ತು ಶಿವಮೊಗ್ಗಕ್ಕೆ ಬರ್ತಾ ಇದೀವಿ ಅಂದ ತಕ್ಷಣ ನನಗೆ ಕೋಲಾರ ಮತ್ತೆ ಶಿವಮೊಗ್ಗನ ಬೆಸೆದಂತ ಒಂದು ನನ್ಗೆ ಆಶಾಭಾವನೆ ಉಂಟಾಯ್ತು. ಈಗ ಅವರನ್ನ ಇಲ್ಲಿ ನೋಡ್ತಾ ಬಹಳ ಖುಷಿ ಆಗಿದೆ. ಮತ್ತೆ ನೀವುಗಳು ಇಲ್ಲಿ ಏನು ಮೇಲ್ನೋಟಕ್ಕೆ ಎಷ್ಟು ಸುಲಭ ಶಿವಮೊಗ್ಗದಲ್ಲಿ ಕುವೆಂಪು ಅವರು ಹುಟ್ಟಿರೋ ನಾಡಿನಲ್ಲಿ ಇಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಯಾವುದೂ ಇಲ್ಲ ಅಂತ ಮೇಲ್ನೋಟಕ್ಕೆ ಬಹಳ ಸ್ವಚ್ಛವಾಗಿ ಕಾಣೋದಕ್ಕೆ ಕಾಣ್ತಾ ಇತ್ತು. ಅಸ್ಪೃಶ್ಯತೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದು ದೇಶದ ಪ್ರಗತಿಗೆ ಒಂದು ಸಾಮಾಜಿಕ ಕಳಂಕ. ಈ ಕಳಂಕನ ಹೋಗಲಾಡಿಸದೆ ಹೊರತು ನಾವು ದೇಶ ವಿಶ್ವ ಮಟ್ಟದಲ್ಲಿ ಒಂದು ಪ್ರಗತಿ ಹೊಂದಿದ ದೇಶ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಅನುಮಾನ ಅಥವಾ ಅವಮಾನ ಆಗ್ತದೆ ಅಂತ ಹೇಳೋ ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಜಗದೀಶ್ ಗೌಡ್ರು ಈ ಕುಂಚಿನಹಳ್ಳಿಯ ಈ ಭಾಗದಲ್ಲಿ ಕಾರ್ಯಕ್ರಮನ ವ್ಯವಸ್ಥೆಗೊಳಿಸಿದ್ದಾರೆ. ವೈಯಕ್ತಿಕವಾಗಿ ಅರಿವು ಭಾರತ ತಂಡದ ಭಾಗವಾಗಿ ನಾನು ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನ ಅವರು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಹೇಗೆ ಗಿಡ ನೆಟ್ಟಿದ್ದೀವೋ ಹಾಗೆ ನೆಟ್ಟಿದ್ದೀವಿ. ಅಲ್ಲಿ ಒಂದು ಇವರ ಮನೆಯ ಮುಂಭಾಗ ಒಂದು ಗಿಡ ನೆಟ್ಟಿದ್ದೀವಿ. ಆ ಗಿಡ ಹೆಮ್ಮರ ಆಗೋ ವೇಳೆಗೆ ನಿಮ್ಮ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಆಗಿರ್ತದಂತ ಹೇಳ್ತಾ ಈ ವೇದಿಕೆಯಲ್ಲಿ ಈ ಮಾತುಗಳು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಿದ್ದೀನಿ. ನಮಸ್ಕಾರ.